ನಮ್ಮದು ಸೊಳ್ಳೆಗಾರ ಸುಳಿದ್ರಿ ತುಂಬ ಇವತ್ತು ನಾನು ನಿಮ್ಮ ಮುಂದೆ ಒಂದು ದುವಾ ಹೇಳಲು ಇಷ್ಟಪಡ್ತೇನೆ. ಆಲ್ಮೋಸ್ಟ್ ಎಲ್ಲರೂ ದುವಾಗಳು ಬಂದಿರುತ್ತೆ. ನಾವು ಜನಾಜಾ ನಮಾಜಲ್ಲಿ ಹೇಳುವ ದುವಾ, ಅಲ್ಲಾಹುಮ್ಮ ಹಫಿರ್ ಲೀ ಹಯ್ಯಿನಾ ವ ಮಯ್ಯಿತಿನಾ ವ ಶಾಹಿದಿನಾ ವ ಗಾಯಿಬಿನಾ ವ ಸಗೀರಿನಾ ವ ಕಬೀರಿನಾ ವ ಝಕರಿನಾ ವ ಉನ್ಸಾನಾ ಅಲ್ಲಾಹುಮ್ಮ ಮನ್ ಅಹ್ಯೈತಹು ಮಿನ್ನಾ ಫ ಅಹ್ಯಿಹಿ ಅಲಲ್ ಇಸ್ಲಾಂ ವ ಮನ್ ತವಫೈತಹು ಮಿನ್ನಾ ಫ ತವಫಹು ಅಲಲ್ ಈಮಾನ್. ಬೇರೆ ಬೇರೆ ದುವಾಗಳು ಇದೆ. ಇದು ಕಾಮನ್ ಆಗಿ ನಮಾಜ್ ಜನಾಜಾದಲ್ಲಿ ಹೇಳುವ ದುವಾ. ಆಲ್ಮೋಸ್ಟ್ ಎಲ್ಲ ನಮಾಜ್ಗಳಲ್ಲಿ ದುವಾ ಮಾಡ್ತಾರೆ, ಆಯತ್ಗಳು ಹೇಳ್ತಾರೆ, ಕುರಾನ್ ಓದ್ತಾರೆ. ಬಟ್ ಇದು ಹೆಣ್ಮಕ್ಳು ಜಾಸ್ತಿ ಜನಾಜಾ ನಮಾಜಲ್ಲಿ ಹೋಗೋದಿಲ್ವಲ್ಲ, ಅದಕ್ಕೆ ಅವ್ರು ಗೊತ್ತಿರಲ್ಲ. ಎಲ್ಲರೂ ಈ ದುವಾ ಪಠಿಸಬೇಕು, ಜ್ಞಾಪಿಸ್ಕೋಬೇಕು. ಇದರ ಅರ್ಥ ಬಹಳ ಚೆನ್ನಾಗಿದೆ. ನನಗಿಂತ ಚೆನ್ನಾಗಿ ಹರಿಸರ್ ಹೇಳ್ತಾರೆ ಇನ್ನೊಂದ್ಸರಿ ಯಾವತ್ತನ. ಅಲ್ಲಾಹುಮ್ಮ ಹಫಿರ್ ಲೀ ಹಯ್ಯಿನಾ, ದೇವರೇ ನಮ್ಮಲ್ಲಿ ಯಾರು ಬದುಕಿದಾರೋ ಅವ್ರಿಗೆ ಕ್ಷಮಿಸು. ವ ಮಯ್ಯಿತಿನಾ, ಯಾರು ತೀರೋಗಿದಾರೋ ಅವ್ರಿಗೆ ಕ್ಷಮಿಸು. ಅಲ್ಲಾಹುಮ್ಮ ಹಫಿರ್ ಲೀ ಹಯ್ಯಿನಾ ವ ಮಯ್ಯಿತಿನಾ ವ ಶಾಹಿದಿನಾ ವ ಗಾಯಿಬಿನಾ, ಯಾರು ನಮ್ಮ ಮುಂದೆ ಇದ್ದಾರೋ ಅವ್ರಿಗೆ ಕ್ಷಮಿಸು. ಯಾರು ನಮ್ಮ ಹಿಂದೆ ಇದ್ದಾರೋ ಅಂದ್ರೆ ಯಾರು ಕಾಣ್ತಾ ಇಲ್ವೋ, ನಮ್ಮ ದೂರ ಇದ್ದಾರೋ ಅವ್ರಿಗೆ ಕ್ಷಮಿಸು. ಅಲ್ಲಾಹುಮ್ಮ ಹಫಿರ್ ಲೀ ಹಯ್ಯಿನಾ ವ ಮಯ್ಯಿತಿನಾ ವ ಶಾಹಿದಿನಾ ವ ಗಾಯಿಬಿನಾ ವ ಸಗೀರಿನಾ ವ ಕಬೀರಿನಾ, ನಮ್ಮ ಚಿಕ್ಕವರಿಗೂ ಕ್ಷಮಿಸು, ನಮ್ಮ ದೊಡ್ಡವರಿಗೂ ಕ್ಷಮಿಸು, ಹಿರಿಯರನ್ನು ಕ್ಷಮಿಸು. ವ ಝಕರಿನಾ ವ ಉನ್ಸಾನಾ, ನಮ್ಮಲ್ಲಿನ ಪುರುಷರನ್ನ, ನಮ್ಮಲ್ಲಿನ ಮಹಿಳೆಯರನ್ನ ಕ್ಷಮಿಸು. ಇದು ದುವಾ ಬಹಳ ಉದಾರವಾಗಿದೆ. ಸ್ಪೆಷಲಿ ಇದು ಜನಾಜಾ ನಮಾಜಲ್ಲಿ ಬರ್ತಾರೆ. ಎಲ್ಲರೂ ಈ ದುವಾನ ಜ್ಞಾಪಿಸ್ಕೊಳ್ಳಿ, ಅರ್ಥಿಸ್ಕೊಳ್ಳಿ ಅಂತೇಳಿ. ಇನ್ನ ಅರ್ಥವಿದೆ ಇರೋದು, ನನಗಿಂತ ಹೇಳ್ತಾರೆ ಹರಿಸರ್ ಚೆನ್ನಾಗಿ ಹೇಳ್ತಾರಂತ. ಅದಕ್ಕೆ ಈ ಟೈಮಲ್ಲಿ ನನಗೆ ಏನು ಹೇಳ್ಬೇಕಂತ ಜ್ಞಾಪನ ಬಂದಿಲ್ಲ, ಅದಕ್ಕೆ ಇದು ಹೇಳಿದ್ದೀನಿ. ಅದಕ್ಕೆ ನನ್ನ ಕಡೆಯಿಂದ ಇದು ಎಲ್ಲ ಗಮನಿಸ್ಕೊಂಡು ನನಗೂ ಪುಣ್ಯಗಳನ್ನು ಮಾಡಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಮಾಷಾ ಅಲ್ಲಾಹ್, ಯಾವಾಗಲೂ ಒಂದು ಯುನಿಕ್ ಆಗಿ ವಿಶಿಷ್ಟವಾಗಿ ತಮ್ಮ ತಮ್ಮ ಭಾಷಣದಲ್ಲಿ ಕೊಡುಗೆಯನ್ನು ನೀಡುತ್ತಾರೆ ನಮ್ಮ ಶಫೀರ್ ಸಾಹೇಬರು. ಜಜಾಕಲ್ಲಾಹು ಖೈರ್. ಮುಂದಿನ ಭಾಷಣದೊಂದಿಗೆ ಭೇಟಿಯಾಗೋಣ. ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ.